ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಬ್ಯಾಕ್ ಟು ಬ್ಯಾಕ್ ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಈ ವಾರ ಕೂಡ ಎಕ್ಸೆಲ್ಸಾಫ್ಟ್ ಟೆಕ್ನಾಲಜೀಸ್ನ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಅದರ ಜೊತೆಯಲ್ಲಿ ಇನ್ನೊಂದು IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಾ ಇದೆ. ಸುದೀಪ್ ಫಾರ್ಮಾ ಲಿಮಿಟೆಡ್ ತಮ್ಮ IPO ತರುವಂಥ ಪ್ಲಾನ್ಸನ್ನು ಮಾಡಿದ್ದಾರೆ. ಈ ಒಂದು ವಿಡಿಯೋನಲ್ಲಿ ಕಂಪನಿಯ ಕಂಪ್ಲೀಟ್ ಬಿಸ್ನೆಸ್ ಮಾಡೆಲನ್ನು ಅರ್ಥ ಮಾಡ್ಕೊಳ್ಳೋಣ. IPO ಇಂಪಾರ್ಟೆಂಟ್ ಡೇಟ್ಸ್ ಏನು, ಕಂಪನಿ ಎಷ್ಟು ಪ್ರೈಸ್ ಬ್ಯಾಂಡನ್ನು ಸೆಟ್ ಮಾಡಿದ್ದಾರೆ, ಕಂಪನಿಯ ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿ ಇದೆ, ಹಾಗೆ IPO ಇಶ್ಯೂ ಸೈಜ್ ಎಷ್ಟಿರುತ್ತೆ, ಎಷ್ಟು ಆಫರನ್ನು ಯಾವ ಕೆಟಗರಿನಲ್ಲಿ ಕಂಪನಿ ಮಾಡ್ತಿದ್ದಾರೆ, ವ್ಯಾಲ್ಯೂಷನ್ ಯಾವ ರೀತಿಯಲ್ಲಿದೆ, ಕಾಂಪಿಟೇಷನ್ ಇದೆಯಾ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ಈ ಒಂದು IPOನಲ್ಲಿ ಲಿಸ್ಟಿಂಗ್ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ, ಹಾಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಈ ಒಂದು IPOನಲ್ಲಿ ಅಪ್ಲೈ ಮಾಡ್ಬೋದಾ, ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತೀನಿ. ಸುದೀಪ್ ಫಾರ್ಮಾ 1989ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಈ ಕಂಪನಿ ಪ್ರಾರಂಭ ಆದಾಗ ಕೇವಲ 2 ಪ್ರಾಡಕ್ಟ್ಸ್ನಿಂದ ಇವರು ಕಂಪನಿಯನ್ನು ಪ್ರಾರಂಭ ಮಾಡಿದರು. ಈಗ ಅರೌಂಡ್ 200 ಪ್ರಾಡಕ್ಟ್ಸ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅದನ್ನು ಡಿಫ್ರೆಂಟ್ ಸೆಕ್ಟರ್ಸ್ಗಳಿಗೆ ಇವರು ಸಪ್ಲೈ ಕೂಡ ಮಾಡ್ತಾರೆ. ಸುದೀಪ್ ಫಾರ್ಮಾ ಬೇಸಿಕಲಿ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಆಗಿರುತ್ತೆ. ಫಾರ್ಮಾ ಪ್ರಾಡಕ್ಟ್ಸ್ಗಳು, ಫುಡ್ ಗ್ರೇಡ್ ಮಿನರಲ್ಸ್ಗಳು ಹಾಗೆ ಸ್ಪೆಷಾಲಿಟಿ ನ್ಯೂಟ್ರಿಷನ್ ಇಂಗ್ರೀಡಿಯೆಂಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಭಾರತದಲ್ಲಿ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು 100ಕ್ಕೂ ಹೆಚ್ಚಿನ ದೇಶಗಳಿಗೆ ಕಂಪನಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಟೋಟಲ್ 6 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನು ಕಂಪನಿ ಹೊಂದಿದ್ದಾರೆ. ಓವರ್ ಆಲ್ ಪ್ರೊಡಕ್ಷನ್ ಕೆಪಾಸಿಟಿ 50,000 ಮೆಟ್ರಿಕ್ ಟನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಪೆಷಲೈಸ್ಡ್ ಮಿನರಲ್ಸ್ ಆಗಿರುವಂಥ ಕ್ಯಾಲ್ಶಿಯಂ, ಐರನ್, ಮೆಗ್ನೀಷಿಯಂ, ಜಿಂಕ್, ಪೊಟ್ಯಾಷಿಯಂ, ಸೋಡಿಯಂ ಈ ರೀತಿಯ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ತಮ್ಮದೇ ಆದ R&D ಕೇಪಬಿಲಿಟಿ ಇದೆ. ಅಲ್ಲಿ ಹೊಸ ಹೊಸ ಪ್ರಾಡಕ್ಟ್ಸ್ಗಳ ರಿಸರ್ಚನ್ನು ಮಾಡಿ ಆ ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ರಿಸರ್ಚ್ ಮಾಡಿ ಡೆವಲಪ್ ಮಾಡಿದಂಥ ಪ್ರಾಡಕ್ಟ್ಸ್ಗಳನ್ನು ಸಾಕಷ್ಟು ಸೆಕ್ಟರ್ನ ಕಸ್ಟಮರ್ಸ್ಗಳಿಗೆ ಸಪ್ಲೈ ಮಾಡ್ತಾರೆ. ಸೊ ಫಾರ್ಮಾ ಸೆಕ್ಟರ್ ಆಗಿರ್ಬೋದು, ಫುಡ್ ಹಾಗೆಯೇ ಬೆವರೇಜ್ ಸೆಕ್ಟರ್ ಆಗಿರ್ಬೋದು, ನ್ಯೂಟ್ರಿಷನ್ ಸೆಕ್ಟರ್, ಈ ರೀತಿಯಲ್ಲಿ ಸಾಕಷ್ಟು ಸೆಕ್ಟರ್ನ ಕಂಪನಿಗಳಿಗೆ ಇವರ ಪ್ರಾಡಕ್ಟ್ ಸಪ್ಲೈ ಆಗುತ್ತೆ. ಸೊ ಟೋಟಲ್ ಆಗಿ 704 ಪರ್ಮನೆಂಟ್ ಎಂಪ್ಲಾಯೀಸ್ಗಳು 2024ರ ಡಿಸೆಂಬರ್ನ ವೇಳೆಗೆ ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಒಂದು ಡೈವರ್ಸ್ ಪ್ರೆಸೆನ್ಸ್ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಫಾರ್ಮಾ ಸೆಕ್ಟರ್, ಫುಡ್ ಆ್ಯಂಡ್ ಬೇಕರಿ ಪ್ರಾಡಕ್ಟ್ಸ್ಗಳಲ್ಲಿ ಕೂಡ ಇವರ ಒಂದು ಪ್ರಾಡಕ್ಟ್ಗಳ ಬಳಕೆ ಆಗುತ್ತೆ. ಬೆವರೇಜಸ್ಗಳಲ್ಲಿ, ಸ್ಟ್ಯಾಪಲ್ ಫುಡ್ಸ್ನಲ್ಲಿ ಕೂಡ ಇವರ ಪ್ರಾಡಕ್ಟ್ನ ಬಳಕೆ ಆಗುತ್ತೆ. ಇನ್ಫ್ಯಾಂಟ್ ನ್ಯೂಟ್ರಿಷನ್ ಅಂದರೆ ಸಣ್ಣ ಮಕ್ಕಳ ನ್ಯೂಟ್ರಿಷನ್ಗೆ ಬೇಕಾದಂಥ ಪ್ರಾಡಕ್ಟ್ಸ್ಗಳನ್ನು ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಡೈರಿ ಪ್ರಾಡಕ್ಟ್ಸ್ಗಳಲ್ಲಿ ಕೂಡ ಇವರ ಪದಾರ್ಥಗಳ ಬಳಕೆ ಆಗುತ್ತೆ. ಸುದೀಪ್ ಫಾರ್ಮಾ ನವೆಂಬರ್ 21ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ನವೆಂಬರ್ 25ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ₹1 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಲೋವರ್ ಪ್ರೈಸ್ ಬ್ಯಾಂಡ್ ₹563 ಕಂಪನಿ ಸೆಟ್ ಮಾಡಿದ್ದಾರೆ. 593ರ ಕಟ್ ಆಫ್ ಪ್ರೈಸ್ ಇದೆ. ನೀವು ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ ಕಟ್ ಆಫ್ ಪ್ರೈಸನ್ನು ಟಿಕ್ ಮಾಡಿ 593ರ ಪ್ರೈಸ್ನಲ್ಲೇ ಅಪ್ಲೈ ಮಾಡಬೇಕಾಗತ್ತೆ. ಆಗಷ್ಟೇ ನೀವು ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 25 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಮಿನಿಮಮ್ 1 ಲಾಟ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸುದೀಪ್ ಫಾರ್ಮಾ IPO ಲಾಟ್ ಸೈಜನ್ನು ಅಬ್ಸರ್ವ್ ಮಾಡಿದಾಗ 1 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ₹14,825 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಸ್ಗೆ ಅಪ್ಲೈ ಮಾಡ್ಬೋದು. 13 ಲಾಟ್ಸ್ಗೆ ಅಪ್ಲೈ ಮಾಡೋದಕ್ಕೆ ₹1,92,725 ಬೇಕಾಗುತ್ತೆ. 13ಕ್ಕಿಂತ ಹೆಚ್ಚಿನ ಲಾಟ್ಸ್ಗೆ ಅಪ್ಲೈ ಮಾಡ್ತೀರಾ ಅಂದರೆ HNI ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. IPO ಇಂಪಾರ್ಟೆಂಟ್ ಡೇಟ್ಸನ್ನು ಅಬ್ಸರ್ವ್ ಮಾಡಿದಾಗ ಅಲಾಟ್ಮೆಂಟ್ ಡೇಟ್ 26 ನವೆಂಬರ್ ಆಗಿರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಬ್ಯಾಂಕಲ್ಲಿ ಬ್ಲಾಕ್ ಆದಂಥ ಫಂಡ್ಸ್ 27 ನವೆಂಬರ್ಗೆ ರಿಲೀಸ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ 27 ನವೆಂಬರ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 28 ನವೆಂಬರ್ ಆಗಿರುತ್ತೆ. ಸೊ ಕಂಪನಿಯ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಅಸೆಟ್ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮೊದಲನೇ ಕಾಲಮ್ 30 ಜೂನ್ 2025ರ ಕಾಲಮ್ ಏನಿದೆ ಅದು ಜಸ್ಟ್ ಒಂದು ಕ್ವಾರ್ಟರ್ನ ರಿಸಲ್ಟ್ ಆಗಿರುತ್ತೆ. ಸೊ ಮಿಕ್ಕಂಥ 3 ಕಾಲಮ್ಗಳು 2025 ಮಾರ್ಚ್, 2024 ಮಾರ್ಚ್, ಇದೆಲ್ಲ ಕೂಡ ಒಂದು ವರ್ಷ ಅಂದರೆ 4 ಕ್ವಾರ್ಟರ್ನ ಡೇಟಾ ಆಗಿರುತ್ತೆ. ಸೊ ಟೋಟಲ್ ಇನ್ಕಮನ್ನು ಅಬ್ಸರ್ವ್ ಮಾಡಿದಾಗ ಟೋಟಲ್ ಇನ್ಕಮ್ ಕೂಡ ಕನ್ಸಿಸ್ಟೆಂಟಾಗಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. 2026ರ ಫಿನಾನ್ಷಿಯಲ್ ಇಯರ್ನ ಮೊದಲನೇ ಕ್ವಾರ್ಟರ್ನಲ್ಲಿ ಕೂಡ 130 ಕೋಟಿಯಷ್ಟು ಟೋಟಲ್ ಇನ್ಕಮ್ ಡಿಕ್ಲೇರ್ ಆಗಿದೆ. ಹಾಗೆ ಪ್ರಾಫಿಟ್ ಕೂಡ ಕನ್ಸಿಸ್ಟೆಂಟಾಗಿ ಇನ್ಕ್ರೀಸ್ ಆಗಿದೆ. 2026ರ ಫಿನಾನ್ಷಿಯಲ್ ಇಯರ್ನ ಮೊದಲನೇ ಕ್ವಾರ್ಟರ್ನಲ್ಲಿ 32 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದೆ. ಸೊ 2026ರ ಫಿನಾನ್ಷಿಯಲ್ ಇಯರ್ನಲ್ಲಿ ಕೂಡ 150 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸನ್ನು ಕಂಪನಿ ಡಿಕ್ಲೇರ್ ಮಾಡ್ಬೋದು.
ಸೊ ಕಂಪನಿಯ ಎಬಿಟಾ, ನೆಟ್ವರ್ತ್, ರಿಸರ್ವ್ಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತದೆ. ಒಂದು ಸ್ಟೇಬಲ್ ಫಿನಾನ್ಷಿಯಲ್ಸ್ ಅಂತ ಕನ್ಸಿಡರ್ ಆಗುತ್ತೆ. 135 ಕೋಟಿಯಷ್ಟು ಸಾಲವನ್ನು ಕಂಪನಿ ಹೊಂದಿದ್ದಾರೆ. ಸಾಲ 2024ಕ್ಕೆ ಕಂಪೇರ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ. IPO ಇಶ್ಯೂ ಸೈಜ್ 895 ಕೋಟಿ ಆಗಿದ್ದು ಫ್ರೆಶ್ ಇಶ್ಯೂ ಕೇವಲ 95 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಆಫರ್ ಫಾರ್ ಸೇಲ್ 800 ಕೋಟಿಯಷ್ಟು ಇದೆ. ಆಫರ್ ಫಾರ್ ಸೇಲ್ ಅಂದಾಗ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್, ಪ್ರಮೋಟರ್ಸ್ ತಮ್ಮ ಶೇರ್ಸ್ಗಳನ್ನು ಇಲ್ಲಿ ಸೆಲ್ ಮಾಡ್ತಿದ್ದಾರೆ. ಆಫರ್ ಫಾರ್ ಸೇಲ್ಸ್ನಿಂದ ಕಂಪನಿಗೆ ಯಾವುದೇ ರೀತಿಯ ಲಾಭ ಆಗೋದಿಲ್ಲ. ಫ್ರೆಶ್ ಇಶ್ಯೂ 95 ಕೋಟಿ ಏನಿದೆ ಅದನ್ನು ಮಾತ್ರ ಕಂಪನಿ ತಮ್ಮ ಒಂದು ಡೆವಲಪ್ಮೆಂಟ್ನಲ್ಲಿ ಬಳಸ್ಕೋಬೋದಾಗತ್ತೆ. ಸೊ 95 ಕೋಟಿ ಫ್ರೆಶ್ ಇಶ್ಯೂನಲ್ಲಿ 76 ಕೋಟಿಯಷ್ಟು ಅಮೌಂಟ್ ಏನಿದೆ ತಮ್ಮ ಒಂದು ಪ್ರೊಡಕ್ಷನ್ ಫೆಸಿಲಿಟಿಯ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಬಳಸ್ಕೋತೀವಿ ಅಂತ ಕಂಪನಿ ತಿಳಿಸಿದ್ದಾರೆ. ಮಿಕ್ಕಿರುವಂಥ ಫಂಡ್ ಏನಿದೆ ಜನರಲ್ ಕಾರ್ಪೊರೇಟ್ ಪರ್ಪಸ್ನಲ್ಲಿ ಬಳಕೆ ಆಗುತ್ತೆ. ಸೊ ಈ ಒಂದು IPOನಿಂದ ಡೆಟ್ ಕ್ಲಿಯರೆನ್ಸ್ನ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಸೊ ಡೆಟ್ ಇನ್ಕ್ರೀಸ್ ಆಗ್ತಿರೋದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ಬೋದು. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ 35%ನಷ್ಟು ಆಫರನ್ನು ಮಾಡ್ತಿದ್ದಾರೆ. ಮಿಡ್ ಸೈಜ್ಡ್ IPO ಆಗಿರುತ್ತೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದ್ರೆ ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಆಗ್ಬೋದು. ಇಲ್ಲ ಅಂದರೆ ಈ ಒಂದು IPOನಲ್ಲಿ ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. QIB ಕ್ಯಾಟಗರಿಯಲ್ಲಿ 50%ನಷ್ಟು ಆಫರನ್ನು ಮಾಡ್ತಿದ್ದಾರೆ. HNI ಕ್ಯಾಟಗರಿಯಲ್ಲಿ 15% ಆಫರ್ ಇದೆ. ಸುದೀಪ್ ಫಾರ್ಮಾ IPO ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 593ರ ಅಪರ್ ಪ್ರೈಸ್ ಬ್ಯಾಂಡ್ ಏನಿದೆ ಈ ಒಂದು ಪ್ರೈಸ್ ಬ್ಯಾಂಡ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 6,695 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಅರ್ನಿಂಗ್ ಪರ್ ಶೇರ್ 13 ರೂಪಾಯಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. 46ರ P/ಯಲ್ಲಿ ಕಂಪನಿ IPOನ ತರ್ತಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿಯ ಕಾಂಪಿಟೇಟರ್ ಇಲ್ಲ. ಫಾರ್ಮಾ ಸೆಕ್ಟರ್ನಲ್ಲಿ ಸಾಕಷ್ಟು ಕಂಪನೀಸ್ ಇದ್ರೂ ಕೂಡ ಈ ಕಂಪನಿ ಮಾಡ್ತಿರುವಂಥ ಬಿಸ್ನೆಸ್ಗೆ ರಿಲೇಟ್ ಆಗುವಂಥ ಯಾವುದೇ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿಲ್ಲ. ಆದ್ದರಿಂದ ನಾವು ಇಂಡಸ್ಟ್ರಿ ವ್ಯಾಲ್ಯೂಷನ್ನ ಚೆಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಡೆಟ್ ಟು ಇಕ್ವಿಟಿ 0.2ರ ಅರೌಂಡಲ್ಲಿ ಇದೆ. ಡೆಟ್ ಇನ್ಕ್ರೀಸ್ ಆಗ್ತಿದ್ರು ಕೂಡ ಮ್ಯಾನೇಜಬಲ್ ಡೆಟ್ ಟು ಇಕ್ವಿಟಿ ರೇಷಿಯೋನ ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ರಿಟರ್ನ್ ಆನ್ ನೆಟ್ವರ್ತ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್, ಎಬಿಟಾ ಮಾರ್ಜಿನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಸುದೀಪ್ ಫಾರ್ಮಾ IPO ರಿಜಿಸ್ಟರ್ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಾಗುತ್ತೆ. ಕಂಪನಿಯ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿ ಒಂದು ಸ್ಟ್ರಾಂಗ್ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟಿಯನ್ನು ಹೊಂದಿದೆ. 4 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳು ಭಾರತದಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ ಮಿಕ್ಕ 2 ಫೆಸಿಲಿಟೀಸ್ ಐರ್ಲೆಂಡ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರಿಂದ ಕಂಪನಿಯ ಗ್ಲೋಬಲ್ ಸಪ್ಲೈ ಕೂಡ ಸ್ಟ್ರೆಂಥೆನ್ ಆಗುತ್ತೆ. ಸೊ ಫಾರ್ಮಾಸ್ಯೂಟಿಕಲ್ ಎಕ್ಸಿಪಿಯೆಂಟ್ಸ್ಗಳು ಸ್ಪೆಷಲೈಸ್ಡ್ ಕಾಂಪೊನೆಂಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂಥ ಕಂಪನಿ ಆಗಿರೋದ್ರಿಂದ ಒಂದು ಸ್ಟ್ರಾಂಗ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಫ್ಯೂಚರ್ನಲ್ಲಿ ಕೂಡ ಇರುತ್ತೆ. ಸೊ ಮಲ್ಟಿಪಲ್ ಡೆಕೆಡ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಪ್ರಮೋಟರ್ಸ್ಗಳಿಗೆ ಇದೆ. ಇದು ಕೂಡ ಕಂಪನಿಯ ಸ್ಟ್ರೆಂತ್ ಆಗಿದೆ. USA, ನೆದರ್ಲ್ಯಾಂಡ್, ಐರ್ಲೆಂಡ್ನಲ್ಲಿ ಕಂಪನಿ ಸಬ್ಸಿಡರಿಯನ್ನು ಹೊಂದಿದ್ದಾರೆ. ಇದು ಎಕ್ಸ್ಪೋರ್ಟ್ಗೆ ಸಹಾಯ ಮಾಡುತ್ತೆ. ಸೊ ಓವರಾಲ್ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಸೊ ಹೇಳ್ಕೊಳ್ಳುವಂಥ ವೀಕ್ನೆಸ್ ಹೆಚ್ಚಾಗಿ ಏನು ನಮಗೆ ಕಾಣಿಸೋದಿಲ್ಲ. ಕಂಪನಿ OFS ಅನ್ನು ಹೆಚ್ಚಾಗಿ ತಂದಿದ್ದಾರೆ. ಫ್ರೆಶ್ ಇಶ್ಯೂ ಹೆಚ್ಚಾಗಿದ್ದಿದ್ದರೆ ಇನ್ನೂ ಕೂಡ ಪಾಸಿಟಿವ್ ಆಗಿರ್ತಿತ್ತು. ಹಾಗೆ ಯಾವುದೇ ರೀತಿಯ ಡಿವಿಡೆಂಡ್ಸ್ಗಳನ್ನು ಕಂಪನಿ ಪೇ ಮಾಡ್ತಿಲ್ಲ. ಇದು ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗಳಿಗೆ ಕನ್ಸರ್ನಿಂಗ್ ಆಗ್ಬೋದು. ಹಾಗೆ ಫಾರ್ಮಾ ಮತ್ತು ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಸಾಕಷ್ಟು ರೆಗ್ಯುಲೇಷನ್ಸ್ ಇರುತ್ತೆ. ಆ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಲಿಲ್ಲ ಅಂದರೆ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ಗಳನ್ನು USFDA ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ ಅಂತ ಅಬ್ಸರ್ವ್ ಮಾಡಿದಾಗ 115 ರೂಪಾಯಿಯ ಪ್ರೀಮಿಯಂ ಇದೆ. 20%ನ ಅರೌಂಡಲ್ಲಿ ಲಿಸ್ಟಿಂಗ್ ಗೇನ್ಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಇಷ್ಟೇ ಪ್ರೀಮಿಯಂ ಇದ್ದರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಮೀಡಿಯಂ ಟರ್ಮ್ಗೆ ಈ ಒಂದು IPOನ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ನಿಂದ ಕೂಡ ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಒಂದು ಯೂನಿಕ್ ಬಿಸ್ನೆಸ್ ಮಾಡೆಲ್ ಆಗಿರುತ್ತೆ. ಸೊ ಸಾಕಷ್ಟು ಸೆಕ್ಟರ್ನ ಕಂಪನಿಗಳಿಗೆ ಪ್ರಾಡಕ್ಟ್ಸನ್ನು ಸಪ್ಲೈ ಮಾಡ್ತಿರೋದು ಹಾಗೆ 100ಕ್ಕೂ ಹೆಚ್ಚಿನ ದೇಶಗಳಿಗೆ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗ್ತಿರೋದು ಖಂಡಿತವಾಗ್ಲೂ ಸ್ಟ್ರೆಂತ್ ಆಗಿರುತ್ತೆ. ಹಾಗೆ ರೆವಿನ್ಯೂಸ್ ವ್ಯಾಲ್ಯೂಷನ್ ಕೂಡ ಜಸ್ಟಿಫೈ ಆಗ್ತಿರೋದ್ರಿಂದ ಕ್ವಾರ್ಟರ್ಲಿ ರಿಸಲ್ಟನ್ನು ಅಬ್ಸರ್ವ್ ಮಾಡ್ತಾ ಲಾಂಗ್ ಟರ್ಮ್ಗೂ ಕೂಡ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಸುದೀಪ್ ಫಾರ್ಮಾ IPO ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.